ಮಿಸಸ್ ವನ್ರಾಜ್, ಯು ಟೆಲ್ ಮೀ, ನನ್ ಜಾಗದಲ್ಲಿ ನೀವೇನಾದ್ರೂ ಇದ್ದಿದ್ರೆ ನೀವ್ ಅನ್ಕೊಳ್ಳೋದಿಲ್ವಾ ನಿಮ್ಮ ಮಗನ್ ಮದ್ವೆನಲ್ಲಿ ಎಲ್ಲ ಬೆಸ್ಟ್ ಆಗಿರ್ಬೇಕು ಅಂತ? ರಾಕಿ ಅವರೇ, ನಾನ್ ನಿಮ್ ಜಾಗದಲ್ಲಿದ್ದಿದ್ರೆ ನನ್ ಖುಷಿ ಅಲ್ಲ, ಮಕ್ಳು ಖುಷಿ ನೋಡ್ತಾ ಇದ್ದೆ. ಮತ್ತೆ ಯಾರ್ ಮದ್ವೆನೋ ಅವ್ರಿಷ್ಟದ ತರಾನೇ ಮದ್ವೆ ಆಗ್ಬೇಕು. ಖುಷಿ ದೃಷ್ಟಿನಲ್ಲಿ ಇವ್ರನ್ನೆಲ್ಲ ಕೀಳಾಗ್ ತೋರ್ಸೋದಿಕ್ಕೆ ಇದೊಂದು ನನ್ಗೆ ಅವಕಾಶ. ಅದಕ್ಕೆ ಇವ್ರನ್ನ ಗ್ರ್ಯಾಂಡ್ ವೆಡ್ಡಿಂಗ್ಗೆ ಕನ್ವಿನ್ಸ್ ಮಾಡೋದು ನನ್ಗೆ ತುಂಬಾನೇ ಮುಖ್ಯ. ಇಲ್ದಿದ್ರೆ ನನ್ ಪ್ಲಾನ್ ಎಲ್ಲ ವೇಸ್ಟ್ ಆಗೋಗುತ್ತೆ. ಅತ್ತೆ ಮಾವ, ನಮ್ಮ ಅಭಿಪ್ರಾಯಕ್ಕಿಂತ ಜಾಸ್ತಿ ಮಕ್ಳಿಷ್ಟ ಏನು ಅಂತ ಒಂದ್ ಮಾತು ಕೇಳ್ಬೇಕು. ಅವ್ರಿಷ್ಟ PT ಉಷಾ ಆಗ್ಬೇಕು ಅಂತಿತ್ತು. ಓಡ್ ಹೋಗಿ ಮದ್ವೆ ಆದ್ರು. ಈಗ ನಮ್ಮಿಷ್ಟನೇ ನಡೆಯೋದು. ಅಮ್ಮ ಸರಿಯಾಗಿ ಹೇಳ್ತಿದ್ದಾರೆ. ಅನು ಮಾತಲ್ಲೂ ತಪ್ಪಿಲ್ಲ. ಖುಷಿ ಮಗಳೇ, ನೀನು ಹೇಳು, ನಿನಗೇನನ್ಸುತ್ತೆ? ಹೌದು ಮಗಳೇ, ನಿನ್ ಮನ್ಸಲ್ಲಿ ಏನೇನಿದೆಯೋ ಅದನ್ನ ಹೇಳ್ಬಿಡು. ಕಮ್ ಆನ್ ಮಗಳೇ, ನನ್ಗಂತೂ ಗೊತ್ತಿದೆ ನಿನ್ಗೆ ಮೊದ್ಲಿಂದನೂ ಗ್ರ್ಯಾಂಡ್ ವೆಡ್ಡಿಂಗ್ ಅಂದ್ರೆ ತುಂಬಾ ಇಷ್ಟ. ಈಗ ಇವ್ರಿಗೆಲ್ಲ ತಿಳ್ಸೋದು ತುಂಬಾ ಮುಖ್ಯ. ಸ್ಪೀಕ್ ಅಪ್. ಹೇಳು ಖುಷಿ. ಮೊದಲ ಅದ್ರ ಬಗ್ಗೆ ತುಂಬಾ ಯೋಚಿಸ್ತಿದ್ದೆ. ನಂದು ಡೆಸ್ಟಿನೇಷನ್ ವೆಡ್ಡಿಂಗ್ ಆಗುತ್ತೆ. ಫ್ರಾನ್ಸ್, ಗ್ರೀಸ್, ಇಟ್ಲಿಯಲ್ಲಿ ಡಿಸೈನರ್ ಲೆಹಂಗಾ, ಲಕ್ಸುರಿಯಸ್ ಅರೇಂಜ್ಮೆಂಟ್ಸ್, ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಎಲ್ಲ ಆಗ್ಬೇಕು ಅನ್ಕೊಂಡಿದ್ದೆ. ಬಟ್ ಇದ್ರ ಬಗ್ಗೆ ನಾನು ಜೀವನದಲ್ಲಿ ತುಂಬಾ ಫನ್ ಆಗಿರ್ಬೇಕಾದ್ರೆ ಯೋಚನೆ ಮಾಡ್ತಿದ್ದೆ, ಫ್ಯಾಮಿಲಿ ಬಗ್ಗೆ ಅಲ್ಲ. ಆದ್ರೆ ಇವಾಗ ನನಗ್ ರಿಯಲೈಸ್ ಆಗಿದೆ, ಮದ್ವೆ ದುಡ್ಡಿಂದ ಅಲ್ಲ, ನಮ್ಮವರಿಂದ ಮೆಮೊರೇಬಲ್ ಆಗುತ್ತೆ. ಈಗ ನನಗ್ ಮದ್ವೆ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ಕೋಬೇಕಂತಿಲ್ಲ. ಈಗ ನನಗ್ ಬೇಕಾಗಿರೋದು ನನ್ನ ಕ್ಲೋಸ್ ಫ್ರೆಂಡ್ಸ್, ನನ್ನ ಫ್ಯಾಮಿಲಿ ಅಷ್ಟೇ. ನನಗ್ ಗೊತ್ತಿಲ್ಲ ಅಜ್ಜಿ ಲಿಸ್ಟಲ್ಲಿ ಏನೇನಿದೆ ಅಂತ, ಆದ್ರೆ ಅವ್ರ ಲಿಸ್ಟಲ್ಲಿ ಏನೇ ಇದ್ರೂ ಅದೇ ನನಗ್ ಫೈನಲ್ ಆಗುತ್ತೆ. ನಾನು ಮದ್ವೆಯಲ್ಲಿ ನನಗೆ ನಿಮ್ಮ ಆಶೀರ್ವಾದ ಬಿಟ್ರೆ ಬೇರೆ ಏನು ಬೇಡ. ಮತ್ ನನಗೆ ಬೇರೆ ಎಲ್ಲದಕ್ಕಿಂತ ನನ್ನ ಖುಷಿಯಾಗಿರೋದೇ ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ಅವಳ ಡಿಸಿಷನ್ಸ್ನ ಮತ್ತೆ ಅವಳನ್ನ ನಾನು ಸಪೋರ್ಟ್ ಮಾಡ್ತೀನಿ. ಐ ಆಮ್ ಶೋರ್ ನೀವು ಕೂಡ ನಿಮ್ಮ ಮಗಳ ಸಂತೋಷನೇ ಬಯಸ್ತೀರಾ ಅಂತ. ಹಾಗಿದ್ರೆ ಓಕೆ, ನೀವೆಲ್ಲರೂ ಹೇಗೆ ಹೇಳ್ತೀರೋ ಹಾಗೆ ಆಗ್ಲಿ. ಬರ್ತೀವಿ. ಆಗ್ಲಿ, ಹೋಗ್ ಬನ್ನಿ ಪ್ರಮೋದ್ ಅವರೇ. ಕಂಗ್ರ್ಯಾಚುಲೇಷನ್ಸ್. ಹೋಗ್ ಬನ್ನಿ ರಾಕಿ ಅವರೇ. ಕೊನೆಗೇನೋ ಒಂದು ಮರಳು ಮಾಡಿ ನನ್ ಮಗಳನ್ನ ನಿನ್ ಬುಟ್ಟಿಗೆ ಹಾಕೊಂಡಿದ್ಯಾ. ಇದ್ರಿಂದ ನಿನ್ಗೇನನ್ಸತ್ತೆ? ಈ ತರ ಎಲ್ಲ ಮಾಡೋದ್ರಿಂದ ನೀನ್ ಗೆಲ್ತ್ಯಾ ಅಂತನಾ? ನೀವು ಬಹುಶಃ ಮರ್ತಿರ್ಬಹುದು, ನಾನು ನಿಮ್ಮನ್ನಲ್ಲ, ನನ್ನನ್ನ ನಾನು ಗೆಲ್ಲಕ್ ಇಷ್ಟಪಡ್ತೀನಿ ಯಾವಾಗ್ಲೂ. ಅದ್ಯಾವತ್ತು ನಡಿಯಕ್ ಸಾಧ್ಯ ಇಲ್ಲ ಮಿಸಸ್ ವನ್ರಾಜ್. ರಾಕಿ ಪ್ರಮೋದ್ ನಿಮ್ ಜೊತೆ ಯಾವತ್ತೂ ಬೀಗಿತಿ ಆಗೋದಿಲ್ಲ. ಸಂಬಂಧ ಆಗೋಗಿದೆ, ಈಗ ಗೆಳತಿ ಆಗ್ಬೇಕು ಅಷ್ಟೇ. ಗೆಳತಿ? ಮೈ ಫುಟ್. ಬಾಯ್ ಮಾಮ್, ಬಾಯ್ ಡ್ಯಾಡ್. ನಾನು ಹೊರಡ್ತೀನಮ್ಮ. ಇಲ್ಲೇ ಇರ್ಬೋದಲ್ಲ. ಇಲ್ಲ, ಹೋಗೋದೇ ಸರಿನಮ್ಮ. ಸರಿ, ಹಾಗಿದ್ರೆ ಮದ್ವೆಲಿ 2-3 ದಿನ ಇಲ್ಲೇ ಇರು. ಎಷ್ಟೊಂದ್ ಕೆಲ್ಸ ಇರುತ್ತೆ. ಒಂದೊಂದ್ಸಲ ಪೂಜೆ ಸಮಯ ಬೆಳಗ್ಗೆ, ಒಂದೊಂದ್ಸಲ ರಾತ್ರಿ. ಕೆಲ್ಸಕ್ಕೆ ಅಂತ ಓಡಾಡೋದು ತುಂಬಾ ಇರುತ್ತೆ. ಅದಕ್ಕೆ ನೀನ್ 1-2 ದಿನ ಇಲ್ಲೇ ಇರು. ಮತ್ತೆ ಇಂಥ ಸಂತೋಷದ ಸಮಯದಲ್ಲಿ ಪೂರ್ತಿ ಪರಿವಾರ ಒಟ್ಟಿಗೆ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡ್ತೀನಮ್ಮ. ವನ್ರಾಜ್ ಇಲ್ಲಿ ಬಂದು ಹೋಗ್ತಿರೋದಕ್ಕೆ ನೀನ್ ಬೇಜಾರಾಗ್ಬೇಡ.
ನಮ್ಮವ್ರ ಮೇಲೆ ಬೇಜಾರಾಗಬಹುದು ಅತ್ತೆ. ಆದ್ರೆ ಅವ್ರೀಗ ನನ್ನೋರಲ್ಲ. ಅಲ್ದೇ ಇರ್ಬೋದು. ಆದ್ರೆ ಅವನ ಮಗನ್ ಮದ್ವೆ ಇದು. ಮದ್ವೆನ ಮುಂದೆ ನಿಂತು ಮಾಡೋದು ಅವನ ಹಕ್ಕು ತಾನೆ. ಹಕ್ಕನ್ನ ಕಿತ್ಕೊಂಡ್ರೆ ಎಷ್ಟು ಬೇಜಾರಾಗತ್ತೆ ಅನ್ನೋದು ನನಗಿಂತ ಜಾಸ್ತಿ ಯಾರಿಗೂ ಗೊತ್ತಿಲ್ಲ. ಈಗ ಯಾರು ಬೇಜಾರು ಮಾಡಿದ್ರೂ ನಾನು ಅದನ್ನ ತಲೆಗೆ ಹಾಕೊಳ್ಳಲ್ಲ. ಆದ್ರೆ ಆದ್ರೆ ಅವ್ರು ಈ ಮನೆಗೆ ಬಂದು ಹೋಗ್ತಾ ಇದ್ದಾರೆ. ನಾನು ಹೀಗೆ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಅತ್ತೆ. ಹಾಗಂತ ಅವ್ರು ಬರಬಾರ್ದು ಅಂತ ಅಲ್ಲ. ಒಂದ್ ವೇಳೆ ಹೀಗೆ ಬಂದು ಹೋಗಿ ಮಾಡೋದೇ ಆದ್ರೆ ಮನೆ ಬಿಟ್ಟು ಯಾಕೆ ಹೋಗ್ಬೇಕಿತ್ತು? ನನ್ ಮಗನ್ ಬಗ್ಗೆ ಚಾಡಿ ಹೇಳೋದಕ್ಕೆ ನನ್ನನ್ನು ತಡೆದ್ಯಾ? ಇಲ್ಲ ಅತ್ತೆ, ನಾನು ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಈ ಮದ್ವೆಲಿ ನಾನೊಬ್ಳು ತಾಯಿ, ಒಬ್ಳು ಸೊಸೆಯಾಗಿರ್ತೀನಿ, ಹೆಂಡ್ತಿಯಾಗಿರಲ್ಲ. ಹಾಗಿರು ಅಂತ ನೀವು ನನಗೆ ಒತ್ತಾಯ ಮಾಡಬೇಡಿ. ಗುಡ್ ನೈಟ್ ಅಮ್ಮ. ವಾಟ್ ಹ್ಯಾಪೆಂಡ್? ರಾಕಿ ಅವ್ರು ಇನ್ನೇನಾದ್ರೂ ನಾಟಕ ಆಡಿದ್ರಾ? ಓ ಗಾಡ್, ಏನಾಯ್ತು? ಯಾರೇನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ವೋ ಅದೇ ಆಯ್ತು. ಆ ರಾಕಿ ಪ್ರಮೋದ್ ಫುಲ್ ಫಾರ್ಮ್ ಅಲ್ಲಿ ಬಂದು 6-4 ಹೊಡೆಯೋದಕ್ಕೆ ಮುಂಚೆನೆ ಅಮ್ಮ ಅವಳನ್ನ ಕ್ಲೀನ್ ಬೋಲ್ಡ್ ಮಾಡ್ಬಿಟ್ರು. ರಿಯಲಿ? ಆಂಟಿ ಈಸ್ ಸಮಥಿಂಗ್. ನೀನ್ ಅವಳ ಮುಖನ ನೋಡ್ಬೇಕಾಗಿತ್ತು. ಮತ್ತೆ ಉಳಿದಿದ್ ಕೆಲ್ಸನ ಖುಷಿ ಪೂರ್ತಿ ಮಾಡಿದ್ಲು. ಓಕೆ, ಇದಂತೂ ಗುಡ್ ನ್ಯೂಸ್ ಆಯ್ತು. ನಾವ್ ಟೆಲ್ ಮಿ ದ ಬ್ಯಾಡ್ ನ್ಯೂಸ್. ಐ ಮೀನ್, ಬ್ಯಾಡ್ ನ್ಯೂಸ್ ಬರೀ ನನಗ್ ಮಾತ್ರ. ಅದನ್ ಕೇಳಿ ನನಗ್ ಸ್ಟ್ರೆಸ್ ಆಗ್ಬೇಕು. ಅದು ಮದ್ವೆ ಟೈಮಲ್ಲಿ 2-3 ದಿನ ನಾನು ಅಲ್ಲೇ ಹೋಗಿ ಇರ್ಬೇಕಾಗತ್ತೆ, ಆ ಮನೆಯಲ್ಲೇ. ಕೂಲ್. ಯಾವಾಗ ಹೋಗ್ಬೇಕು ನಾವು? ಡೋಂಟ್ ಟೆಲ್ ಮೀ ವಿ, ನೀನು ಒಬ್ನೇ ಹೋಗಕ್ ಪ್ಲಾನ್ ಮಾಡ್ತಿದ್ದೆ ಅಂತ. ಮದ್ವೆಗೆ ಹೋಗ್ತಿದೀವಿ ಅಂದ್ರೆ ನಾವಿಬ್ರು ಒಟ್ಟಿಗೆ ಹೋಗ್ತೀವಿ, ಇಲ್ಲ ಅಂದ್ರೆ ಯಾರು ಹೋಗಲ್ಲ. ಅನು, ಹೇಳಿ ಅತ್ತೆ. ಅತ್ತೆ, ಈ ಸೀರೆ ಇದು ಬರೀ ಸೀರೆ ತಾನೆ? ಇಷ್ಟೊಂದು ಯಾಕೆ ಹೆದರ್ತಿದ್ಯಾ? ಒಳ್ಳೆ ದೆವ್ವನ್ ನೋಡ್ದ ಹಾಗೆ. ಇದನ್ನ ಯಾಕೆ ತೆಗ್ದ್ರಿ? ಇದನ್ನ ತೆಗ್ದಿದ್ದಲ್ಲ, ಡ್ರೈ ಕ್ಲೀನಿಂಗ್ ಇಂದ ಬಂದಿದ್ದು ನನ್ ಬೀರುನಲ್ಲೇ ಬಿದ್ದಿತ್ತು. ಸರಿ ಕೇಳಿಲಿ, ಟೈಲರ್ಗೆ ಫೋನ್ ಮಾಡಿ ನಾಳೆ ಬರೋದಕ್ಕೆ ಹೇಳು. ಹಾಗೆ ಬ್ಲೌಸ್ನ ಖುಷಿ ಅಳತೆಗೆ ಹೊಲಿಯೋದಕ್ಕೆ ಹೇಳು. ಯಾಕೆ ಅಂದ್ರೆ ಮದ್ವೆ ಸೀರೆಗೆ ಅಂತ ಅನಗತ್ಯ ಖರ್ಚು ಯಾಕೆ ಮಾಡ್ಬೇಕು? ಇದೇ ಸೀರೆನ ಉಟ್ಕೋತಾಳೆ ಖುಷಿ ಮದ್ವೆನಲ್ಲಿ. ಈ ಸೀರೆ ಬೇಡ ಅತ್ತೆ. ಬೇಡ ಯಾಕೆ? ಎಷ್ಟು ಬೆಲೆ ಬಾಳತ್ತೆ, ನೋಡಕ್ಕೆ ಎಷ್ಟು ಚೆನ್ನಾಗಿದೆ. ಸುಮ್ನೆ ಬೀರುನಲ್ಲಿತ್ತು, ಇವಾಗ ಉಪಯೋಗಕ್ಕೆ ಬಂತು. ನೋಡು, ಈಗ್ಲೂ ಹೊಸದ್ ತರ ಕಾಣಿಸ್ತಿದೆ. ಸೀರೆ ಮಾತ್ರ ಅಲ್ಲ, ಅದ್ರ ಜೊತೆ ಇರೋ ದುರಾದೃಷ್ಟ ಕೂಡ ಕಾಣಿಸ್ತಿದೆ. ಖುಷಿ ಆ ಮೆರೂನ್ ಕಲರ್ ಸೀರೆ ಉಡ್ಲಿ ಅತ್ತೆ. ದುರಾದೃಷ್ಟನ ಸೀರೆ ಮೇಲೆ ತೋರಿಸ್ಬೇಡ. ದುರಾದೃಷ್ಟ ಹಣೆ ಬರ್ದಿಂದಾಗಿದ್ದು, ಸೀರೆಯಿಂದಲ್ಲ. ಆದ್ರೆ ಇದರಿಂದ ನೋವಾಗಿರೋದೆಷ್ಟಂದ್ರೆ ಅದ್ರ ನೆರಳು ಕೂಡ ನನಗೆ ಭಯ ತರಿಸುತ್ತೆ ಅತ್ತೆ. ಈ ಸೀರೆನ ಯಾವತ್ತೂ ತೆಗಿಬೇಡಿ ಅತ್ತೆ, ತೆಗಿಯೋದೇ ಬೇಡ.
ಖುಷಿ ಅವ್ರಮ್ಮನ ಮದ್ವೆ ಸೀರೆ ಉಡ್ತಾಳೆ, ಅವ್ರ ಅತ್ತೆ ಸೀರೆ ಉಡೋದು ಬೇಡ. ಈ ಸೀರೆ ಅವಳಗ್ ಚೆನ್ನಾಗಿ ಕಾಣಿಸಲ್ಲ ಅತ್ತೆ.